ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವಧಿ ಪೂರ್ಣಗೊಂಡಿದೆ. ಹೊಸ ಸಾರಥಿ ನೇಮಕಕ್ಕೆ ಸಿದ್ಧತೆ ಆರಂಭವಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಿದ್ರು? ಅಮಿತ್ ಶಾ ಇದ್ದರು, ಆನಂತರ JP ನಡ್ಡಾ ಬಂದರು, ಆನಂತರ ದೇವೇಂದ್ರ ಫಡ್ನವೀಸ್ ಆಗ್ತಾರೆ ಅಂತಿತ್ತು ಅವರು ಒಂದು ವೇಳೆ ಮುಖ್ಯಮಂತ್ರಿ ಆಗದೇ ಇದ್ದರೆ ಮಹಾರಾಷ್ಟ್ರದಲ್ಲಿ. ಆಮೇಲೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿದ್ದವರು ಕೂಡ ಆಗ್ತಾರೆ ಅಂತಿತ್ತು. ಈಗ ಅಧ್ಯಕ್ಷ ಹುದ್ದೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಹೊಸ ಒಂದು ಶಕೆ ಆರಂಭವಾಗಿದೆ. JP ನಡ್ಡಾ ನಂತರ ಯಾರು ಬಿಜೆಪಿಗೆ? ಬನ್ನಿ ಒಂದು ರಿಪೋರ್ಟ್. ರಾಜ್ಯ ಬಿಜೆಪಿಗಷ್ಟೇ ನೂತನ ಅಧ್ಯಕ್ಷರು ಬರಲ್ಲ. ಫೆಬ್ರವರಿ ಅಂತ್ಯದೊಳಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆಯೋ ಸಾಧ್ಯತೆ ಇದೆಯಂತೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಘಟಕಗಳ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋದು ಬಿಜೆಪಿಯ ನಿಯಮ. ಆದ್ದರಿಂದ ಈಗಾಗಲೇ ಚಟುವಟಿಕೆಗಳು ಆರಂಭಗೊಂಡಿದ್ದು ಜನವರಿ ಮಧ್ಯದೊಳಗೆ ಹೊಸ ಪ್ರೆಸಿಡೆಂಟ್ಗಳ ನೇಮಕ ಆಗಲಿದೆ. 60% ರಾಜ್ಯ ಘಟಕಗಳ ಅಧ್ಯಕ್ಷರ ಅಧಿಕಾರದ ಅವಧಿ ಮುಗಿದಿದ್ದು ಮುಂದಿನ ತಿಂಗಳ ಮಧ್ಯಭಾಗದಲ್ಲಿ ಅವರ ಬದಲಾವಣೆ ಆಗಲಿದೆ. ಕೇಂದ್ರ ಸಚಿವ JP ನಡ್ಡಾ 2020 ಫೆಬ್ರವರಿಯಿಂದಲೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್, ಮಧ್ಯಪ್ರದೇಶ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಬನ್ಸಾಲ್ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹೋರಾಟ ಮನೋಭಾವ ಇದೆ, ಹೋರಾಟ ಮಾಡಿದ್ದಾರೆ. ಎರಡೂ ಬಣಗಳನ್ನು ನಿಭಾಯಿಸಬಲ್ಲರು. ಪಕ್ಷದ ಶಿಸ್ತನ್ನು ಉಲ್ಲಂಘಿಸುವಂಥವರಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ವಿ ಸುನಿಲ್ ಕುಮಾರ್. ಹಾಗಾಗಿ ನನಗೆ ಸಿಕ್ಕಿಲ್ಲ ಅಂತೇಳಿ ಹಾರಾಟ ಚೀರಾಟ ಮಾಡುವಂಥವ್ರು ಅಲ್ಲ. ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ ಅಂತೇಳಿ. ನೋಡಿ, ಯಾವತ್ತೂ ಕೂಡ ಸುನಿಲ್ ಕುಮಾರ್ ಇವನ್ ಸ್ವಲ್ಪ ಆದರೂ CT ರವಿ ಆದರೂ ಸ್ವಲ್ಪ ಮಾತಾಡಿದ್ದಾರೆ, ನನಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ. ವಿ ಸುನಿಲ್ ಕುಮಾರ್ ನೆವರ್ ಎವರ್. ಸೊ ಇವತ್ತಲ್ಲ ನಾಳೆ ಭವಿಷ್ಯ ಅಂತೂ ಪ್ರಜ್ವಲವಾಗಿದೆ. ಯಾರಿಗೆ? ಸುನಿಲ್ ಕುಮಾರ್ ಅವರು. ಇನ್ನು ಬಿ ಶ್ರೀರಾಮುಲು ಮಾಜಿ ಸಂಸದ ಇರಬಹುದು. ಒಂದು ವೇಳೆ ಸುನಿಲ್ ಕುಮಾರ್ ಅವರು ಈಡಿಗ ಸಮುದಾಯಕ್ಕೆ ಸೇರ್ತಾರೆ, ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ. ಬಿ ಶ್ರೀರಾಮುಲು ಹಿಂದುಳಿದ ವರ್ಗ SC ಅಥವಾ STಗೆ ಕೊಡಬೇಕು ಅಂತಂದರೆ ಶ್ರೀರಾಮುಲು ಗೊತ್ತಿಲ್ಲ ಆಗ್ತಾ. CT ರವಿ ಇದ್ದಾರೆ, ಹಾಲಿ MLC. CT ರವಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಪಕ್ಷದ ಶಿಸ್ತಿನ ಸಿಪಾಯಿ, ಹಿಂದುತ್ವ ಬಗ್ಗೆ ಅದ್ಭುತವಾಗಿ ಮಾತಾಡಬಲ್ಲರು, ಸಂಘಟನಾ ಚತುರ ಇದ್ದಾರೆ, ಯುವಕ ಇದ್ದಾರೆ. ಇವರ ಬಗ್ಗೆ ಕೂಡ ಯಾವುದೇ ನೆಗೆಟಿವ್ ಏನಿಲ್ಲ. ಆದರೆ ಯಡಿಯೂರಪ್ಪ ಟೀಮ್ ಒಪ್ಪತ್ತಾ? ಯಾಕೆಂದರೆ ಒಂದು ಮಾತಿನ ಪ್ರಕಾರ ಸಂತೋಷ್ ಅವರ ಟೀಮ್ಗೆ ಸ್ವಲ್ಪ ಆಪ್ತರು ಅನ್ನುವಂಥ ಒಂದು ಮಾತಿದೆ. ಗೊತ್ತಿಲ್ಲ ಅದನ್ನು. ಹಾಗಂತ ಅವ್ರು ಹಂಗೆ ಅದರಲ್ಲೇ ಇರಬೇಕು ಅಂತೇನಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಾಗ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಅರವಿಂದ್ ಲಿಂಬಾವಳಿ ಇದ್ದಾರೆ, ಮಾಜಿ ಸಚಿವರು. ಅರವಿಂದ್ ಲಿಂಬಾವಳಿ ನಿಜವಾಗಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಹೇಳಿ ಮಾಡಿಸಿದಂಥ ನಾಯಕ ನಿಜವಾಗಲೂ. ಯಾಕೆಂತಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ 7-8 ಬಾರಿ ಏನಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ. ಆಮೇಲೆ ಸಂಘ ಪರಿವಾರದ ಹಿನ್ನೆಲೆ ಇದೆ, ABVP ಹಿನ್ನೆಲೆ ಇದೆ. ಆಮೇಲೆ ಪಕ್ಷ ಹೇಳ್ದಂಗೆ ಕೇಳ್ತಾರೆ, ಸರಿದೂಗಿಸಬಲ್ಲರು. ಆದರೆ ಅವರು ಕೊಡ್ತಾರಾ? ಅವರಿಗೆ ರಾಜ್ಯಾಧ್ಯಕ್ಷ ಕೊಡೋದಿದ್ರೆ MLA ಸೀಟ್ ಯಾಕೆ ಕೊಟ್ಟಿಲ್ಲ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ, ಮಾಜಿ ಸಚಿವರು, ಮಲ್ಲೇಶ್ವರಂ MLA, ಮಾಜಿ ಉಪಮುಖ್ಯಮಂತ್ರಿಗಳು, ಒಕ್ಕಲಿಗರು. ಅವರು ಕೂಡ ರೇಸಲ್ಲಿ ಇದ್ದಾರೆ. ನೋಡೋಣ. ಈಗ ಎರಡೇ ಪಾಯಿಂಟ್ ಇರೋದು. ಈಗ ಇವರು ಕಂಪ್ಲೇಂಟ್ ಮಾಡ್ತಾರೆ, ವಿಜೇಂದ್ರ ಅವರನ್ನು ಚೇಂಜ್ ಮಾಡ್ತಾರಾ? ವಿಜೇಂದ್ರ ಹೋಗಿ ಹೇಳಿದ್ದಾರಲ್ವ, ಇವರಿಗೆ ನೋಟಿಸ್ ಕೊಡ್ತಾರಾ? ಹಾಗಿದ್ರೆ ಏನಾಗುತ್ತೆ? ಯತ್ನಾಳ್ ಅವರನ್ನು BJP ಅಧ್ಯಕ್ಷ ಮಾಡಿಬಿಡ್ತಾರಾ? ಬನ್ನಿ ಈ ಥರ ಒಂದು ವಿಚಾರ ನೋಡೋಣ. ಕರ್ನಾಟಕ BJPಯಲ್ಲಿ ತಾರಕಕ್ಕೇರಿದೆ ಭಿನ್ನಮತ. ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆ ಮಾಡಲೇಬೇಕು ಅಂತೇಳಿ ಯತ್ನಾಳ್ ಬಣ ಬಂಡೆದ್ದಿದೆ. ಯತ್ನಾಳ್ ನೇತೃತ್ವದಲ್ಲಿ ದೆಹಲಿ ನಾಯಕರ ಭೇಟಿ ಕೂಡ ಆಯಿತು. ಅವರು ಇಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತೇಳಿ ಹೊಂದಾಣಿಕೆ ಮಂತ್ರ ಹೇಳಿ ಕಳಿಸ್ತಾ ಇದೆ ಹೈಕಮಾಂಡ್. ಆದ್ದರಿಂದ ಫೆಬ್ರವರಿಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆ ಆಗಿದೆ. ಒಂದೋ ವಿಜೇಂದ್ರ ಇಳಿಸಿ ಯತ್ನಾಳ್ ಆಗ್ತಾರಾ, ಅಥವಾ ವಿಜೇಂದ್ರ ಬಣಕ್ಕೂ ಯತ್ನಾಳ್ ಬಣಕ್ಕೂ ಎರಡೂ ಬಣ ಒಪ್ಪುವಂಥ ನಾಯಕರಿಗೆ ಮನ್ನಣೆ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು. ಒಂದು ವೇಳೆ ಅಂಥದ್ದಾದರೆ ಯಾರೆಲ್ಲ ಇದ್ದಾರೆ ರೇಸಲ್ಲಿ?
ವಿ ಸುನಿಲ್ ಕುಮಾರ್ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ರೇಸಲ್ಲಿ. ಅಂದರೆ ಒಂದೋ ವಿಜಯೇಂದ್ರ ಮುಂದುವರಿತಾರೆ, ವಿಜಯೇಂದ್ರ ಮುಂದುವರಿಸಿಲ್ಲ ನೀವಾಗಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರ. ಅದು ಎರಡೂ ಆಗಿಲ್ಲ ಅಂತಂದರೆ ಇಬ್ಬರಿಗೂ ಸಮಾಧಾನವಾಗುವಂಥ ಒಬ್ಬರು ಬೇಕು. ಯಾರು? ವಿ ಸುನಿಲ್ ಕುಮಾರ್, ಹಾಲಿ ಶಾಸಕ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಸುನಿಲ್ ಕುಮಾರ್ ಅವ್ರನ್ನ ಒಪ್ಕೊಳ್ಳುತ್ತೆ ಎರಡೂ ಟೀಮ್. ಒಪ್ಕೊಂಡ್ರೆ ಸುನಿಲ್ ಕುಮಾರ್ ಆಗ್ಬೋದು. ಅರ್ಹರಿದ್ದಾರೆ, ಜೋರಿದ್ದಾರೆ. ಜೋರು ಅಂತಂದರೆ ಪಕ್ಷದ ಬಗ್ಗೆ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇಬ್ಬರನ್ನ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗುವಂಥ ಛಾತಿ ಇದೆ. ಆಮೇಲೆ ಹಿಡ್ಡನ್ ಎಜೆಂಡಾಗಳಿಲ್ಲ, ಅಂದರೆ ಪಕ್ಷಕ್ಕಾಗಿ ಏನು ಬೇಕಿದ್ರೂ ಮಾಡಬಲ್ಲರು. ಸುನಿಲ್ ಕುಮಾರ್ಗಿರುವಂಥ ಅರ್ಹತೆ RSS ಸಂಘ ಪರಿವಾರ ಹಿನ್ನೆಲೆ ಇದೆ. ಆಮೇಲೆ ಭಾಳ ಅದ್ಭುತ ವಾಗ್ಮಿ, ಮಾತುಗಾರರು, ಹೋರಾಟ ಮನೋಭಾವ ಇದೆ, ಹೋರಾಟ ಮಾಡಿದ್ದಾರೆ. ಎರಡೂ ಬಣಗಳನ್ನು ನಿಭಾಯಿಸಬಲ್ಲರು. ಪಕ್ಷದ ಶಿಸ್ತನ್ನು ಉಲ್ಲಂಘಿಸುವಂಥವರಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ವಿ ಸುನಿಲ್ ಕುಮಾರ್. ಹಾಗಾಗಿ ನನಗೆ ಸಿಕ್ಕಿಲ್ಲ ಅಂತೇಳಿ ಹಾರಾಟ ಚೀರಾಟ ಮಾಡುವಂಥವ್ರು ಅಲ್ಲ. ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ ಅಂತೇಳಿ. ನೋಡಿ, ಯಾವತ್ತೂ ಕೂಡ ಸುನಿಲ್ ಕುಮಾರ್ ಇವನ್ ಸ್ವಲ್ಪ ಆದರೂ ಸಿ ಟಿ ರವಿ ಆದರೂ ಸ್ವಲ್ಪ ಮಾತಾಡಿದ್ದಾರೆ, ನನಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ. ವಿ ಸುನಿಲ್ ಕುಮಾರ್ ನೆವರ್ ಎವರ್. ಸೊ ಇವತ್ತಲ್ಲ ನಾಳೆ ಭವಿಷ್ಯ ಅಂತೂ ಪ್ರಜ್ವಲವಾಗಿದೆ. ಯಾರಿಗೆ? ಸುನಿಲ್ ಕುಮಾರ್ ಅವರು. ಇನ್ನು ಬಿ ಶ್ರೀರಾಮುಲು ಮಾಜಿ ಸಂಸದ ಇರ್ಬೋದು. ಒಂದು ವೇಳೆ ಸುನಿಲ್ ಕುಮಾರ್ ಅವರು ಈಡಿಗ ಸಮುದಾಯಕ್ಕೆ ಸೇರ್ತಾರೆ, ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ. ಬಿ ಶ್ರೀರಾಮುಲು ಹಿಂದುಳಿದ ವರ್ಗ SC ಅಥವಾ STಗೆ ಕೊಡಬೇಕು ಅಂತಂದರೆ ಶ್ರೀರಾಮುಲು ಗೊತ್ತಿಲ್ಲ ಆಗ್ತಾ. ಸಿ ಟಿ ರವಿ ಇದ್ದಾರೆ, ಹಾಲಿ MLC. ಸಿ ಟಿ ರವಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಪಕ್ಷದ ಶಿಸ್ತಿನ ಸಿಪಾಯಿ, ಹಿಂದುತ್ವ ಬಗ್ಗೆ ಅದ್ಭುತವಾಗಿ ಮಾತಾಡಬಲ್ಲರು, ಸಂಘಟನಾ ಚತುರ ಇದ್ದಾರೆ, ಯುವಕ ಇದ್ದಾರೆ. ಇವರ ಬಗ್ಗೆ ಕೂಡ ಯಾವುದೇ ನೆಗೆಟಿವ್ ಏನಿಲ್ಲ. ಆದರೆ ಯಡಿಯೂರಪ್ಪ ಟೀಮ್ ಒಪ್ಪತ್ತಾ? ಯಾಕೆಂದರೆ ಒಂದು ಮಾತಿನ ಪ್ರಕಾರ ಸಂತೋಷ್ ಅವರ ಟೀಮ್ಗೆ ಸ್ವಲ್ಪ ಆಪ್ತರು ಅನ್ನುವಂಥ ಒಂದು ಮಾತಿದೆ. ಗೊತ್ತಿಲ್ಲ ಅದನ್ನು. ಹಾಗಂತ ಅವ್ರು ಹಂಗೆ ಅದರಲ್ಲೇ ಇರಬೇಕು ಅಂತೇನಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಾಗ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಅರವಿಂದ್ ಲಿಂಬಾವಳಿ ಇದ್ದಾರೆ, ಮಾಜಿ ಸಚಿವರು. ಅರವಿಂದ್ ಲಿಂಬಾವಳಿ ನಿಜವಾಗಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಹೇಳಿ ಮಾಡಿಸಿದಂಥ ನಾಯಕ ನಿಜವಾಗಲೂ. ಯಾಕೆಂತಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ 7-8 ಬಾರಿ ಏನಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ. ಆಮೇಲೆ ಸಂಘ ಪರಿವಾರದ ಹಿನ್ನೆಲೆ ಇದೆ, ABVP ಹಿನ್ನೆಲೆ ಇದೆ. ಆಮೇಲೆ ಪಕ್ಷ ಹೇಳ್ದಂಗೆ ಕೇಳ್ತಾರೆ, ಸರಿದೂಗಿಸಬಲ್ಲರು. ಆದರೆ ಅವರು ಕೊಡ್ತಾರಾ? ಅವರಿಗೆ ರಾಜ್ಯಾಧ್ಯಕ್ಷ ಕೊಡೋದಿದ್ರೆ MLA ಸೀಟ್ ಯಾಕೆ ಕೊಟ್ಟಿಲ್ಲ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ, ಮಾಜಿ ಸಚಿವರು, ಮಲ್ಲೇಶ್ವರಂ MLA, ಮಾಜಿ ಉಪಮುಖ್ಯಮಂತ್ರಿಗಳು, ಒಕ್ಕಲಿಗರು. ಅವರು ಕೂಡ ರೇಸಲ್ಲಿ ಇದ್ದಾರೆ. ನೋಡೋಣ.